ಬಟ್ ಈಗ ಭಗವಂತನ ದಯೆ ಸುಧಾರಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ. ನಾವು ಕಳೆದ ತರಗತಿಯಲ್ಲಿ 6ನೇ ಅಧ್ಯಾಯದ ಬಗ್ಗೆ ಅದರಲ್ಲೂ ಕೃಷ್ಣ ಬಹಳ ಮುಖ್ಯವಾದ ಒಂದು ವಿಚಾರವನ್ನು ನಮಗೆ ಹೇಳ್ತಿದ್ದಾನೆ. ಒಂದು ವೇಳೆ ಯೋಗಾಭ್ಯಾಸ ಮಾಡಿದ್ದೀವಿ, ಧ್ಯಾನಾಭ್ಯಾಸ ಮಾಡಿದ್ದೀವಿ, ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದು ಒಂದಷ್ಟು ತಿಳುವಳಿಕೆಯನ್ನು ಪಡ್ಕೊಳ್ತಾ ಇದ್ದೀವಿ, ಸಾಧನೆಯ ಹಾದಿಯಲ್ಲಿದ್ದೀವಿ, ಏನೋ ಪ್ರಾರಬ್ಧ ಮಧ್ಯದಲ್ಲಿ ಆ ಮನುಷ್ಯ ಕಾಲವಾದರೆ, ಸತ್ತು ಹೋದರೆ, ಭಗವಂತನಲ್ಲಿ ಲೀನವಾದರೆ ಅಲ್ಲಿವರೆಗೂ ಮಾಡಿದ ಸಾಧನೆಗಳು ವ್ಯರ್ಥವೇ ಅನ್ನೋದು ಅರ್ಜುನನ ಪ್ರಶ್ನೆಯಾಗಿತ್ತು. ಹಾಗೆ ನೋಡಿದ್ರೆ ಇದನ್ನು 2ನೇ ಅಧ್ಯಾಯದಲ್ಲೂ ಈ ಬಗ್ಗೆ ಸ್ವಲ್ಪ ನೋಡಿದ್ದು. ಯಾವತ್ತೂ ಕೂಡ ಸಾಧನೆ ವ್ಯರ್ಥವಲ್ಲ. ದೇಹತ್ಯಾಗ ಮಾಡಿದ ಮೇಲೆ ಪುಣ್ಯವನ್ನು ಗಳಿಸಿದವರು ಯಾವ ಲೋಕವನ್ನು ಪಡಿಬೇಕು ಅದೇ ಲೋಕವನ್ನು ಪಡೀತಾರೆ ಅಂತ. ಆ ಲೋಕವನ್ನು ಅಂದರೆ ಅರ್ಥ ಅವನಿನ್ನೂ ಏನೋ ಪ್ರಾರಬ್ಧಗಳಿದ್ದರೆ ಮತ್ತೆ ಹುಟ್ಟಿ ಬರ್ತಾನೆ. ಇಲ್ಲಪ್ಪ ಎಲ್ಲ ಮುಗೀತು ಇನ್ನೇನು ಇಲ್ಲ ಅನ್ನೋದಾದರೂ ಕೂಡ ಪರಂಧಾಮವನ್ನು ಸೇರ್ತಾನೆ, ಭಗವಂತನನ್ನು ಸೇರ್ತಾನೆ. ಹೇಗೆ ಎಲ್ಲ ನದಿಗಳು ಹೋಗಿ ಅಂತಿಮವಾಗಿ ಸಮುದ್ರವನ್ನು ಸೇರ್ತಾವೋ, ಸಮುದ್ರ ಅನ್ನೋ ಆ ವಿಶಾಲವಾದ ಶಕ್ತಿಯನ್ನು ಸೇರ್ತಾವೋ, ಹಾಗೆ ಪ್ರತಿ ಜೀವಗಳು, ಮನುಷ್ಯ ಆಗಲಿ, ನಾಯಿ ನರಿ ಆಗಲಿ, ಎಮ್ಮೆ ಕತ್ತೆ ಹಂದಿ, ಯಾವುದೇ ಜೀವರಾಶಿಗಳಾಗಲಿ ಅವುಗಳ ಪ್ರಾರಬ್ಧವನ್ನು ಮುಗಿಸಿಕೊಂಡ ಮೇಲೆ ನೋಡಿ, ನಮ್ಮಲ್ಲಿ ಪಾಪ ಯಾವುದೋ ಒಂದು ಬೀದಿ ನಾಯಿ ರಸ್ತೆಯಲ್ಲಿ ಯಾರೋ ಲಾರಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸತ್ತೋಯ್ತು ಅಂದಾಗ ಬದುಕಿರೋ ನಮಗೆ ಅಯ್ಯೋ ಎಂಥ ದುರಂತ ಸಾವು ಪಾಪ ಅನಿಸುತ್ತೆ. ಆದರೆ ಕೆಲವೊಮ್ಮೆ ಬದುಕಿದ್ದು ಒಂದಷ್ಟು ನರಕ ನೋಡೋದಕ್ಕಿಂತ ಹಾಗೆ ಸಹಜ ಸಾವಿರಬೇಕು. ಮನುಷ್ಯ ತಾನೇ ತನ್ನ ಆತ್ಮವನ್ನು ಹತ್ಯೆ ಮಾಡಿಕೊಳ್ಬಾರ್ದು. ಸಾವು ಕೂಡ ಅವನು ಬಂದಂತಹ ಕಾರ್ಯ, ಅವನು ಬಂದಂತಹ ಕೆಲಸ, ಅದನ್ನು ಮುಗಿಸಿ ಆ ಆತ್ಮದ ದೃಷ್ಟಿಯಲ್ಲಿ ಅದು ಒಳ್ಳೆಯದೇ. ಬಟ್ ಬದುಕಿರೋರ ದೃಷ್ಟಿಯಲ್ಲಿ ಅಯ್ಯೋ ಅವನೇನು ಇರಬೇಕಿತ್ತಪ್ಪ ಒಳ್ಳೆಯವನು, ಅಥವಾ ಯಾರಿಗೊಂಚೂರು ತೊಂದರೆ ಕೊಡ್ತಿರ್ಲಿಲ್ಲ ಅಂಥವ್ರು ಇರಬೇಕು. ಕೆಲವೊಮ್ಮೆ ಸಾವು ಕೂಡ ಆ ಆತ್ಮದ ದೃಷ್ಟಿಯಿಂದ ಹಿತವೇ, ಆದರೆ ಬದುಕಿರೋರ ದೃಷ್ಟಿಯಿಂದ ಅದು ದುರಂತ. ನಮ್ಮ ಆತ್ಮವನ್ನು ನಾವು ಹತ್ಯೆ ಮಾಡಿಕೊಳ್ಳದ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಾವಂದರೂ ಕೂಡ ಅಧ್ಯಾತ್ಮ ಹೇಳುತ್ತೆ, ಅಯ್ಯ ನೀನು ಬಂದಿದ್ದ ಕೆಲಸ ಮುಗೀತು. ಹೃದಯಾಘಾತ, ರಸ್ತೆ ಅಪಘಾತ ಇವೆಲ್ಲ ಒಂದು ನೆಪ ಅಷ್ಟೇ ಅಂತ. ಅದಾದ ಮೇಲೆ ಏನು ಕತೆ? ಮತ್ತು ಬರ್ತಾನ ಅಥವಾ ಮತ್ತೆ ಭಗವಂತನಲ್ಲಿ ಸೇರಿಕೊಳ್ತಾನ? ಅದನ್ನು ಅವರವರ ಕರ್ಮದ ರಾಶಿ ನಿರ್ಧಾರ ಮಾಡುತ್ತೆ. ದೊಡ್ಡವರು ಹೇಳ್ತಾರೆ, ಈ ಜನ್ಮದಲ್ಲಿ ಸಾಧನೆ ಮಾಡೋ ಪ್ರಯತ್ನ ಮಾಡು. ಅಟ್ಲೀಸ್ಟ್ ನೀವು ಇಂಜಿನಿಯರ್ ಆಗಿದ್ದೀರೋ, ಡಾಕ್ಟರ್ ಆಗಿದ್ದೀರೋ, ಆಟೋ ಡ್ರೈವರ್ ಆಗಿದ್ದೀರೋ, ಗೃಹಿಣಿ ಆಗಿದ್ದೀರೋ, ಕೃಷಿಕರಾಗಿದ್ದೀರೋ, ಚಪ್ಪಲಿ ಹೊಲಿಯವರಾಗಿದ್ದೀರೋ, ಅಂತಿಮವಾಗಿ ಹೊಟ್ಟೆಪಾಡಿ ಒಂದು ಕೆಲಸ ಹುಡುಕೊಂಡಿದ್ದೀವಿ. ಆದರೆ ಇದರಿಂದ ಆಚೆಗೆ ನಾವು ಬಂದಿರುವ ಕಾರಣ ಇನ್ನಷ್ಟು ಉತ್ತಮ ಮನುಷ್ಯರಾಗಲಿಕ್ಕೆ, ಮೃಗತ್ವದಿಂದ ಮನುಷ್ಯತ್ವ, ಮನುಷ್ಯತ್ವದಿಂದ ದೈವತ್ವ. ಹುಟ್ಟಿದಾಗ ಮನುಷ್ಯ ಮೃಗ, ಅವನಿಗೇನೂ ಗೊತ್ತಾಗಲ್ಲ. ನಾವು ಮಕ್ಕಳು ದೇವ್ರ ಸಮಾನ ಅಂತೀವಿ, ಅದು ಬೇರೆ ಆಯಾಮ. ಆದರೆ ವಾಸ್ತವ ನೋಡಿದ್ರೆ ಮೃಗಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಅವಕ್ಕೂ ಏನೂ ಗೊತ್ತಾಗಲ್ಲ, ನಮಗೂ ಏನೂ ಗೊತ್ತಾಗಲ್ಲ. ಹುಟ್ಟಿದಾಗ ಮೃಗಗಳ ರೀತಿ ಮೃಗತ್ವದಿಂದ ಒಂದು ಹಂತ ಬಂದಮೇಲೆ ಒಂಚೂರು ಮನುಷ್ಯತ್ವ, ಒಂದು 20, 25, 30 ಬಂದಾಗ ಮನುಷ್ಯರಾಗ್ತೀವಿ. ಇನ್ನೊಂದು 50, 60, 70, 80 ಇಲ್ಲಿಗೆ ಬಂದಾಗ ದೇಹ ಕೃಶವಾಗಿರುತ್ತೆ. ಅದಕ್ಕೋ ಏನೋ ದೇವ್ರ ಥರ ವರ್ತನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಮೃಗತ್ವದಿಂದ ಮನುಷ್ಯತ್ವ, ಮನುಷ್ಯತ್ವದಿಂದ ದೈವತ್ವ. ಹೀಗೆ ಕೃಷ್ಣ ಬಹಳ ದೊಡ್ಡ ಭರವಸೆ ಕೊಡ್ತಿದ್ದಾನೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ. ಕೆಟ್ಟದ್ದನ್ನು ಮಾಡಿಲ್ಲ, ಕೆಟ್ಟದ್ದನ್ನು ಎಣಿಸಿಲ್ಲ. ಅಂದರೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಸ್ವಾಮಿ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಆದರೆ ನನಗೆ ಯಾಕೆ ಹಿಂಗಾಯಿತು? ಅದು ಜನ್ಮ ಪ್ರಾರಬ್ಧ. ನಾವು ಹುಟ್ಟಿನಿಂದ ಅಥವಾ ನಮಗೆ ಬುದ್ಧಿ ಬಂದಾಗಲಿಂದ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋದು ನಮಗೆ ಇರ್ಬೋದು ತಲೆಯಲ್ಲಿ. ಚಿಕ್ಕ ಪುಟ್ಟದಾಗಾದರೂ ಮಾಡೇ ಇರ್ತೀವಿ. ಒಂದು ಜಿರ್ಲೆ ಸಾಯಿಸಿರ್ತೀವಿ, ಒಂದು ಹಲ್ಲಿ ಅಥವಾ ಇನ್ನೇನೋ ಮಾಡಿರ್ತೀವಿ, ನಮಗೆ ಗೊತ್ತಿರಲ್ಲ.
ಹಾಗೆ ಕೃಷ್ಣ ಹೇಳ್ತಿದ್ದಾನೆ, ನಮ್ಮ ಜೀವದ ಗತಿ, ನಾವು ಏನು ಒಂದು ಆತ್ಮಸ್ವರೂಪಿಯಾಗಿ ತುಂಬ ಜನ್ಮಗಳನ್ನು ನೋಡಿಕೊಂಡು ಬಂದಿದ್ದೀವಿ, ಮುಂದೆಯೂ ಅನೇಕ ಜನ್ಮಗಳನ್ನು ನೋಡುವುದಿದೆ. ಈ 100 ಜನ್ಮಗಳ ಇದೊಂದು ಸರಳ ರೇಖೆಯಲ್ಲಿ ಒಂದು ಬಿಂದು ಈ ಜನ್ಮ. ಇಂಥ 106 ಬಿಂದುಗಳಿದ್ದಾವೆ. ಪ್ರತಿ ಜನ್ಮವೂ ಕೂಡ ನಮಗೊಂದು ಪಾಠಶಾಲೆ. ಏನೋ ಕಲಿಬೇಕು, ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ತಗೊಳ್ಬೇಕು, ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ತಗೊಳ್ಬೇಕು. ಈ ಜನ್ಮ ಸಿಕ್ಕಿರೋದೇ ಆ ಕಾರಣಕ್ಕೆ. ತಿಂದು ತೇಗಿ ಇಂದ್ರಿಯ ಸುಖವನ್ನು ಅನುಭವಿಸಿ ಇನ್ನಷ್ಟು ಚಪಲವಂತರಾಗಿ ಸಾಯೋಕಲ್ಲ ಈ ಜನ್ಮ ಸಿಕ್ಕಿರೋದು. ಇಂದ್ರಿಯ ನಿಗ್ರಹಗಳು ಅಥವಾ ಇಂದ್ರಿಯ ಸುಖಗಳು ಕೇವಲ ನಮಗೆ ಅರೆಗಳಿಗೆ ನಮ್ಮ ಬುದ್ಧಿಯನ್ನು ಕೆಡಿಸಿ ನಮ್ಮನ್ನು ಮತ್ತೆ ಎಷ್ಟೋ ಜನ್ಮಗಳು ಸಾಧನೆ ಮಾಡಿರ್ತೀವಿ. ಆದರೆ ಇಂದ್ರಿಯ ಚಪಲಕ್ಕೆ ಬಲಿಯಾಗಿ ಆ ಸಾಧನೆಯೆಲ್ಲ ರೋದನೆಯಾಗಿ ಮತ್ತೆ ಡೌನ್ಗೆ ಬರ್ತೀವಿ ಹೊರತು ಮೇಲಕ್ಕೆ ಹೋಗುವುದಿಲ್ಲ ಅಂತ. ಆತ್ಮದ ಉನ್ನತಿ ತ್ಯಾಗದಲ್ಲೇ ಇದೆ. ಇಲ್ಲ, ನಾನು ತ್ಯಾಗ ಮಾಡಲಿಕ್ಕೆ ತಯಾರಿಲ್ಲ, ಎಲ್ಲ ಸುಖವೂ ನನಗೆ ಬೇಕು ಅಂದರೆ ಆ ಸುಖಗಳು ನಿನ್ನೊಳಗಿನ ಅತ್ಯಂತ ಒಳ್ಳೆತನವನ್ನು ಕಿತ್ಕೊಂಡ್ಬಿಟ್ಟು ನಿನ್ನನ್ನು ಮೃಗ ಮಾಡಿಬಿಡ್ತವೆ. ಯಾಕಂದರೆ ಸುಖಕ್ಕೋಸ್ಕರ ಎಷ್ಟೋ ಜನ ಮೃಗ ರೀತಿ ಆಗಿಬಿಡ್ತಾರಲ್ಲ. ಹಾಗಾಗಿ ಕೃಷ್ಣ ಹೇಳ್ತಿದ್ದಾನೆ, ಪ್ರತಿ ಜನ್ಮವೂ ಕೂಡ ಒಂದು ಪಾಠಶಾಲೆ, ಒಂದು ಕ್ಲಾಸ್. ಒಂದೊಂದು ಕ್ಲಾಸಲ್ಲಿ ಒಂದೊಂದು ಪಾಠ ಮುಂದುವರೆದು. ಹಾಗೆ ನೀನು ಅರ್ಧಕ್ಕೊಂದು ವೇಳೆ ಸಾಧನೆ ಮಾಡ್ತಿರೋನ ಅರ್ಧಕ್ಕೆ ನಿಂತು ಹೋದರೆ ನೆಕ್ಸ್ಟ್ ನೀನು ಸಿದ್ಧರ ಮನೆಯಲ್ಲಿ ಜನಿಸ್ತೀಯ. ಗರ್ಭದಿಂದಲೇ ಅವನಿಗೆ ಯೋಗದ ದೀಕ್ಷೆ ಆಗುತ್ತೆ. ಹಿಂದಿನ ಜನ್ಮದಲ್ಲಿ ಯಾವ ಮೆಟ್ಲು ಹತ್ತಿದ್ನೋ ಅಲ್ಲಿಂದಲೇ ಅವನು ಮತ್ತೆ ಸಾಧನೆಯನ್ನು ಮುಂದುವರಿಸ್ತಾನೆ. ಇದು ಆಧ್ಯಾತ್ಮ ಸಾಧನೆಯಲ್ಲಿ ವಿಶೇಷವಾದದ್ದು ಅಲ್ವಾ. ಈಗ ನಾವು ಏನು ಸರ್, ನಾವು ಶಾಲೆಯಲ್ಲಿ, ಲೋಕದಲ್ಲಿ ಹಾಗಿಲ್ಲ. ಏನೀಗ 8ನೇ ಕ್ಲಾಸ್ ಫೇಲ್ ಆದೆ ಅಂದರೆ ಮತ್ತೆ 8ನೇ ಕ್ಲಾಸಿಂದಲೇ ಓದಬೇಕು. 10ನೇ ಕ್ಲಾಸ್ ಫೇಲ್ ಆದರೆ ಮತ್ತೆ ಕಟ್ಟು ಪಾಸ್ ಮಾಡಿಕೊಳ್ಬೇಕು. ಎಲ್ಲೋ ಮಧ್ಯದಲ್ಲಿ ಯಾವುದೋ ಕಾರಣಕ್ಕೆ ಬಿಟ್ಟಿದ್ದೆ. 8ನೇ ಕ್ಲಾಸ್ ಆದಮೇಲೆ ಒಂದು 3 ವರ್ಷ ಬಿಟ್ಟಿದ್ದೆ. ಮತ್ತು ನಾನು ಮುಂದುವರಿಸಬೇಕು, ಅಥವಾ ಒಂದು PUC ಆದಮೇಲೆ ಮತ್ತೆ ಅದನ್ನು ಕಟ್ಟು ಅವಕಾಶಗಳಿದ್ದಾವೆ. ಎಲ್ಲಿ ನಿಲ್ಲಿಸಿದ್ದು ಅಲ್ಲಿಂದನೇ ಮುಂದುವರಿಸಬೇಕು. ಆದರೆ ನೀವೇ ನಿಮ್ಮ ಆತ್ಮವನ್ನು ಹತ್ಯೆ ಮಾಡಿಕೊಳ್ಳೋದಾದರೆ ನಿಮ್ಮ ಆತ್ಮದ ಉನ್ನತಿ ಅಧೋಗತಿ ಆಗ್ಬಿಟ್ಟಿರುತ್ತೆ, ನಿಮ್ಮ ಆತ್ಮದ ಏಳಿಗೆ ಆಗಿರೋದಿಲ್ಲ. ಹಾಗಾಗಿ ಸಹಜ ಸಾವು ಅನ್ನೋದು ಮನುಷ್ಯನಿಗೆ ಯಾವಾಗಲೂ ವರ. ಯಾಕೆ ಸಹಜ ಸಾವು ಬಂತು ಅಂದ್ರೆ ಅದರ ಅರ್ಥ ನೀನು ಬಂದಿರೋ ಕೆಲಸವನ್ನು ಮುಗಿಸಿದ್ದೆ ಅಂತ. ಆದರೆ ಆತ್ಮಸಾಕ್ಷಿಯಾಗಿ ನಾವೇ ಅದನ್ನು ಏನೋ ಮಾಡಿಕೊಂಡು ಲೋಕದಲ್ಲಿ ಯಾವುದಕ್ಕೂ ಹೆದರಿಯೋ ದುಃಖಪಟ್ಟೋ ಏನೋ ಮಾಡಿಕೊಂಡ್ರೆ ಹಾಗಿರುವುದಿಲ್ಲ. ಆತ್ಮಕ್ಕೆ ಅಜ್ಞಾನವನ್ನು ಕೊಡೋದು, ದುರ್ಜನರ ಜೊತೆ ಸೇರೋದು ಮತ್ತು ಆತ್ಮಹತ್ಯೆ ಎರಡು ಬೇರೆ ಬೇರೆ ಏನಲ್ಲ, ಎರಡು ಒಂದೇ. ಎರಡು ಆತ್ಮದ ಅಧೋಗತಿಯೇ. ಕೆಟ್ಟವ್ರ ಜೊತೆ ಸೇರೋದು ಕೂಡ ಆತ್ಮದ ಅಧೋಗತಿನೇ, ಅದು ಆತ್ಮವನ್ನು ಹತ್ಯೆ ಮಾಡಿಕೊಂಡಂಗೆ. ಹಾಗಾಗಿ ಹೆದರಬೇಕಾಗಿಲ್ಲ, ನಿರಾಸೆ ಪಡಬೇಕಾಗಿಲ್ಲ. ಕಳೆದ ಜನ್ಮದಲ್ಲಿ ಎಲ್ಲಿಗೆ ನಿಲ್ಲಿಸಿದ್ದೋ ಅಲ್ಲಿಂದಲೇ ನಿನ್ನ ದಾರಿ ಮುಂದುವರಿಯುತ್ತೆ. ಕಳೆದ ಜನ್ಮದಲ್ಲಿ ಅಯ್ಯೋ ಕೆಟ್ಟದ್ದನ್ನು ನೋಡಬಾರ್ದಪ್ಪ, ಕೆಟ್ಟದ್ದನ್ನು ಮಾಡಬಾರ್ದು, ಇನ್ನೊಬ್ಬರು ಜೀವನವನ್ನು ಹಾಳು ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ನಾನಾಯಿತು, ನನ್ನ ಪಾಡಾಯಿತು, ಭಗವಂತನ ವಿಚಾರವಾಯಿತು, ನಾನು ಯಾರಿಗೂ ತೊಂದರೆ ಕೊಡಲ್ಲ, ಹೀಗೆ ಹಿಂದಿನ ಜನ್ಮದಲ್ಲಿ ಶಿಸ್ತಿನಿಂದ ಬದುಕಿದ್ದೇ ಆದಲ್ಲಿ ನಿನ್ನ ಮುಂದಿನ ಜನ್ಮಕ್ಕೂ ಗೊತ್ತಿದ್ದು ನೀನು ರಾಕ್ಷಸರ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ನಿನಗೆ ಇದೇ ಬುದ್ಧಿ ಇರುತ್ತೆ. ಹಿರಣ್ಯಕಶಿಪುವಿನ ಮನೆಯಲ್ಲಿ ಪ್ರಹ್ಲಾದ ಹುಟ್ಟಿದಂಗೆ. ಇದು ಬಹಳ ಮುಖ್ಯವಾದದ್ದು. ಮತ್ತೆ 43ನೇ ಶ್ಲೋಕದಲ್ಲಿ ಕೃಷ್ಣ ಅದನ್ನು ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಇಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ವಿಚಾರವನ್ನು ನಾವು ಕಳೆದ ಬಾರಿಯಲ್ಲೂ ನೋಡಿದ್ದು. ನೀವು ಈ ಆಧ್ಯಾತ್ಮ ಅಂದರೆ ಇಲ್ಲಿವರೆಗೂ ಇರಲಿಲ್ಲ, ಇಲ್ಲಿ ಯಾಕೋ ಇದನ್ನು ಮುಂದುವರಿಸ್ತಾ ಇದ್ದೀರಿ. ಮುಂದಿನ ಬಾರಿ ನಿಮ್ಮ ಹುಟ್ಟು ಅಂತಹ ಸಾಧನೆಗೆ ಉಪಕಾರವಾಗುವ ಸಮಾಜದಲ್ಲಿ ಅಥವಾ ವಾತಾವರಣದಲ್ಲಿ, ಅದನ್ನ ಎನ್ವಿರಾನ್ಮೆಂಟಲ್ ಫೋರ್ಸಸ್ ಅಂದರೆ ಅಂಥ ವಂಶದಲ್ಲಿ, ಅಂಥ ಜಾಗದಲ್ಲಿ ನಿಮ್ಮ ಜನನವಾಗುತ್ತೆ. ಹಿಂದೆ ಎಲ್ಲಿ ನಿಮ್ಮ ಸಾಧನೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ರೋ ಅದನ್ನು ಮುಂದುವರಿಸಲಿಕ್ಕೆ ಬೇಕಾದ ಒಂದು ಜಾಗದಲ್ಲಿ ನಿಮ್ಮ ಹುಟ್ಟು ಆಗುತ್ತೆ. ಸಾಧನೆಯಲ್ಲಿ
ಸ್ವಲ್ಪ ಎತ್ತರಕ್ಕೇರಿದವರಿಗೆ ಮಾತ್ರ ಈ ಭಾಗ್ಯ ಸಿಗುತ್ತೆ ಅಂತ ಭಗವದ್ಗೀತೆಯಲ್ಲಿ ದೊಡ್ಡವರು ಹೇಳಿದ್ದಾರೆ. ಅದಕ್ಕೆ ಈ ಜನ್ಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಧ್ಯಾತ್ಮ ಜ್ಞಾನವನ್ನು ಪ್ರಾಮಾಣಿಕವಾಗಿ ಪಡ್ಕೊಳ್ಳೋ ಪ್ರಯತ್ನ ಮಾಡಿ, ಮತ್ತು ಆ ಪ್ರಕಾರವಾಗಿ ಬದುಕಬೇಕು. ಇತ್ತೀಚೆಗೆ ಒಳ್ಳೆ ವಿಚಾರಗಳು, ಒಳ್ಳೇದು ಎಲ್ಲಿ ಕಂಡ್ರೂ ಸ್ವಲ್ಪ ನಿಂತು ಕೇಳೋ ಬುದ್ಧಿ ಬರ್ತಾ ಇದೆಯಾ, ಅದು ಒಳ್ಳೆಯದು. ಏನೋ ಕೆಟ್ಟದ್ದು ಮಾತಾಡ್ತವ್ರೆ ಅಂದಾಗ ಕೆಟ್ಟ ಜೋಕ್ಗಳಿಗೆ ನಗೋಕೆ ಮನಸ್ಸು ಬರ್ತಾ ಇಲ್ಲ, ಅದು ಒಳ್ಳೆಯದು. ಸಂಸ್ಕಾರಗಳು ಹೀಗೆ. ಯಾಕೋ ಹೆಚ್ಚು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಮೌನವಾಗಿದ್ದು ಕೇಳಿಸ್ಕೊಳ್ಬೇಕು ಅನ್ನಿಸ್ತಾ ಇದೆಯಾ, ಇದು ಬೆಳವಣಿಗೆ. ಇದು ಬಹಳ ಮುಖ್ಯ. ಯಾರನ್ನು ಸಡನ್ನಾಗಿ ಏನೋ ಬೈದು ಬಿಡ್ತೀನಿ, ಏನೋ ಅಂದುಬಿಡ್ತೀನಿ, ಯಾಕೋ ಮೊದಲಂಗೆ ನಾನು ಯಾರನ್ನೂ ಬೈತಾ ಇಲ್ಲ, ಯಾರು ಏನಂದ್ರೂ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಿಜವಾಗ್ಲೂ ಇದು ಬೆಳವಣಿಗೆ. ಒಂದು ನಿಮಿಷ. ಮತ್ತೆ ಕೃಷ್ಣ ಮುಂದುವರೆದು ಹೇಳ್ತಾನೆ, ಅಯ್ಯ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತತಃ ಭೂಯಃ ಸಂಸಿದ್ಧೌ ಕುರುನಂದನ. ಹಿಂದಿನ ಜನ್ಮದಲ್ಲಿ ಅವನೇನು ಸಾಧನೆ ಮಾಡಿದ್ದ ಅವೆಲ್ಲವೂ ಸುಪ್ತ ಪ್ರಜ್ಞೆಯಲ್ಲಿ ಹುದುಗಿರ್ತಾವೆ. ಈಗ ನಿಮಗೆ ಕಾನ್ಷಿಯಸ್ ಅನ್ಕಾನ್ಷಿಯಸ್ ಅಂತ ಮೈಂಡ್, ಜಾಗೃತ ಮನಸ್ಸು ಮತ್ತು ಸುಪ್ತ ಪ್ರಜ್ಞೆ ಅಂತ ಏನು ಕರೀತಾರಲ್ಲ, ನೀವು ಕಲಿತಿರುವ ಪ್ರತಿ ವಿಚಾರಗಳು ಕೂಡ ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ. ನೀವು ಒಂದು ಕೆಟ್ಟ ಮಾತುಗಳ ಜೊತೆ ಸದಾ ಬೆರೀತಾ ಇದ್ದೀರಿ, ಕೆಟ್ಟವ್ರ ಜೊತೆ ಇದ್ದೀರಿ, ಅದೂ ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿರುತ್ತೆ. ಅದನ್ನೇ ನಿಜವಾದ ಬುದ್ಧಿ ಅಂತ ಕರೀತಾರೆ. ನೋಡಿ, ಜಾಗೃತವಾಗಿದ್ದಾಗ ನಾವು ಒಬ್ಬರನ್ನ ಮೆಚ್ಚೋಕೆ ನಾಟಕ ಆಡಬಹುದು, ಬಟ್ ಅನ್ಕಾನ್ಷಿಯಸ್ ಮೈಂಡಲ್ಲಿರೋ ಕೆಲವು ಕೆಟ್ಟ ವಿಚಾರಗಳು ನಿಜವಾಗಿ ಕೋಪದ ಸಮಯದಲ್ಲಿ ಮನುಷ್ಯ ತನ್ನ ದುರ್ಬುದ್ಧಿಯನ್ನು ತೋರ್ಬಿಡ್ತಾನೆ. ಈ ಕೋಪದ ಸಮಯ ಇದೆಯಲ್ಲ, ಕೋಪ ಮಾಡ್ಕೊಳ್ಳೋ ಬುದ್ಧಿ ಇದೆಯಲ್ಲ, ಇದು ಅನ್ಕಾನ್ಷಿಯಸ್ ಮೈಂಡ್, ಇದು ಸುಪ್ತ ಪ್ರಜ್ಞೆಯಲ್ಲಿ. ಅವನ ನಿಜವಾದ ವ್ಯಕ್ತಿತ್ವ ಇರೋದೇ ಸುಪ್ತ ಪ್ರಜ್ಞೆಯಲ್ಲಿ. ಬಟ್ ಅದನ್ನು ಸ್ವಲ್ಪ ಮುಚ್ಚಿಟ್ಟು ಯಾವುದೋ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಒಂಥರ ಆ್ಯಕ್ಟ್ ಮಾಡೋದಿದೆಯಲ್ಲ, ಅದು ಕಾನ್ಷಿಯಸ್, ಬೇಕು ಅಂತ ತುಂಬ ಪ್ರಜ್ಞಾಯುತವಾಗಿ ನಡ್ಕೊಂಡ, ನಾಟಕ ಮಾಡ್ದ ಅನ್ನೋದು ಅರ್ಥ. ಬಟ್ ಪ್ರಜ್ಞೆ ಮತ್ತು ಅರೆ ಪ್ರಜ್ಞೆ ಅಂದರೆ ಜಾಗೃತ ಅವಸ್ಥೆ ಅಥವಾ ಅಜಾಗೃತ ಸುಪ್ತ ಪ್ರಜ್ಞೆ, ಅಲ್ಲೂ ಇಲ್ಲೂ ಎರಡೂ ಕಡೆ ಒಳ್ಳೇದಿದ್ದರೆ ಅದು ಒಳ್ಳೆಯದು. ಇಲ್ಲಪ್ಪ ಮನುಷ್ಯ ಇರೋದೇ ಹಂಗೆ ಕಣೆಯ ಅಂತಾರೆ. ಆದರೆ ಕೃಷ್ಣ ಹೇಳ್ತಿದ್ದಾನೆ, ನೀವು ಈ ಸಾಧನೆ ಮಾಡ್ತೀರಲ್ಲ, ಇದು ಸುಪ್ತ ಪ್ರಜ್ಞೆಯಲ್ಲಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ಅನುಗುಣವಾದ ವಾತಾವರಣ ಸಿಕ್ಕ ತಕ್ಷಣ ಅದು ಜಾಗೃತವಾಗುತ್ತೆ. ಈಗ ಸುಮ್ಮನೆ ಒಂದು ವೇಳೆ ನಾನು ತುಂಬ ಕೆಟ್ಟದಾಗ ಮಾತಾಡೋ ಮನುಷ್ಯ, ಏನೋ ಜನರು ಕೇಳ್ತಾರಲ್ಲ ಅಂತ ಮಾತ್ರ ಒಳ್ಳೇದು ಮಾತಾಡ್ತೀನಿ, ನನ್ನಂತೆ ಕೆಟ್ಟದ್ದು ಮಾತಾಡೋ ಸ್ನೇಹಿತರು ಸಿಕ್ಕಾಗ ಮತ್ತೆ ನಾನು ಕೆಟ್ಟದ್ದೇ ಮಾತಾಡ್ತೀನಿ ಅಂದಾಗ ಇದರಲ್ಲಿ ಯಾವುದು ನಿಜವಾಗ್ಲೂ ರಿಯಲ್ ಅಂದರೆ, ನನ್ನ ಸ್ನೇಹಿತರು ಸಿಕ್ಕಾಗ ನಾನು ಕೆಟ್ಟದ್ದು ಮಾತಾಡ್ತೀನಲ್ಲ ಅದೇ ರಿಯಲ್ಲು. ಅಂದರೆ ಸುಮ್ಮನೆ ಉದಾಹರಣೆ ಹೇಳಿದೆ, ಹಂಗೆ ಅಂದ್ಕೊಂಬಿಟ್ಟಿರ. ಆಮೇಲೆ ನಮ್ಮದು ನಿಮ್ಮದು ಎಲ್ಲರಿಗೂ ಸೇರಿಸಿ ಹೇಳ್ತೀನಿ, ನಾನೊಬ್ಬ ಯಾಕೆ ಹೇಳಲಿ. ಅಂದರೆ ಜನಗಳು ಮುಂದೆ ನಾನು ಹೀಗೆ ಮಾತಾಡಿ ಕೆಟ್ಟ ಸ್ನೇಹಿತರು ಎಲ್ಲೋ ಹಿಂದೆ ಇದ್ದರು, ಓದೋ ಸಮಯದಲ್ಲೋ ಎಲ್ಲೋ ಸಿಕ್ಕಿದ್ರು, ಅವ್ರು ಸಿಕ್ಕರೆ ಮತ್ತು ನಾನು ಕೆಟ್ಟದ್ದೇ ಮಾತಾಡ್ತೀನಿ ಅಂದರೆ ಇದರಲ್ಲಿ ರಿಯಲ್ ಯಾವುದು ಅಂದರೆ, ಜನಗಳು ಇಲ್ಲದೇ ಇದ್ದಾಗ ನಾನೇನು ಕೆಟ್ಟದಾಗ ಮಾತಾಡ್ನಲ್ಲ ಅದೇ ರಿಯಲ್ಲು. ಸುಮ್ಮನಂಗೆ ಅಂದುಕೊಳ್ಳಿ. ಹಾಗೆ ಅಂದರೆ ನಿಜವಾದ ವ್ಯಕ್ತಿತ್ವ ಜಾಗೃತವಾಗುವುದು ನಾನು ಒಬ್ಬನೇ ಇದ್ದಾಗಲೂ, ಪ್ರವಚನದಲ್ಲಿದ್ದಾಗಲೂ, ಅಥವಾ ಈವನ್ ಕೆಟ್ಟ ಸ್ನೇಹಿತರು ಬಂದಾಗಲೂ ಕೂಡ ಏನಪ್ಪ ಹಂಗೆಲ್ಲ ಮಾತಾಡ್ತೀವಿ ಬಿಡೆ, ಹಂಗೆಲ್ಲ ಮಾತಾಡಬಾರ್ದು ಕಣೆಯ, ಹಿಂಗಿರ್ಬೇಕು ನಾನು. ಬಟ್ ಐ ಆಮ್ ಪ್ರೌಡ್, ನಾನು ಹಾಗೆ ಬದುಕಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ಅದನ್ನೇ ಹೇಳೋದು, ನಿಮ್ಮ ಬಾಲ್ಯದಲ್ಲಿ ಈಗ ನೀವು ನೋಡಿ, ಅಧ್ಯಾತ್ಮ ಜ್ಞಾನದಲ್ಲಿದ್ದೀರಿ, ಈ ಪ್ರಯಾಣದಲ್ಲಿದ್ದೀರಿ, ನಿಮಗೆ ಒಪ್ಪು ತಪ್ಪುಗಳೆಲ್ಲ ಒಂದಷ್ಟು ತಿಳುವಳಿಕೆ ಬಂದಿದೆ. ಬಟ್ ಇದು ಯಾವುದರ ಸಂಪರ್ಕಕ್ಕೆ ಬರದೇ ಇರೋ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಬರ್ತಾನೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ, ನಿಮ್ಗೆ ಅವ್ನು ನೋಡಿದಾಗ ನಗು ಬರಬೇಕು. ಯಪ್ಪ ಇವನು ಇನ್ನೂ ಎಷ್ಟು ತಿದ್ದುಕೊಳ್ಬೇಕು, ಇನ್ನೂ ಎಷ್ಟು ಸುಧಾರಿಸ್ಬೇಕು ಇವನು, ಹಂಗೆಲ್ಲ ಮಾತಾಡಬೇಡ ಬಿಡಪ್ಪ, ಕಂಡವ್ರ ಬಗ್ಗೆ ಯಾಕಯ್ಯ ನಮ್ಗೆ ಅದೆಲ್ಲ ಅಂತ ನೀವು ಹೇಳ್ತಿದ್ದೀರಿ. ಹಂಗೆಲ್ಲ ತಪ್ಪು ಮಾತಾಡಬಾರ್ದಪ್ಪ, ಕೆಟ್ಟದ್ದೆಲ್ಲ ಅಂತ ಹೇಳ್ತಿದ್ದೀರಿ. ಇದು ನಿಮ್ಮ ನಿಜವಾದ ವ್ಯಕ್ತಿತ್ವ.
ಭಗವದ್ಗೀತೆಲಿ ಹಿಂಗೆ ಚೆಂದ ಇದ್ದುಬಿಟ್ಟು ಯಾರೋ ಹೊರಗಡೆ ಸಿಕ್ಕರು ಮಾತ್ರಕ್ಕೆ ನಾನು ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನಾನು ಭ್ರಷ್ಟನಾಗ್ಬಿಡ್ತೀನಿ. ಅದಕ್ಕೆ ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ನೀವು ಜಾಗೃತಾವಸ್ಥೆಯಲ್ಲಿ ಏನು ಕೇಳ್ತೀರೋ ಸುಪ್ತ ಪ್ರಜ್ಞೆಯಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಹಾಗಾಗಿ ಕೇಳೋದಾದ್ರೆ ಒಳ್ಳೇದನ್ನೇ ಕೇಳಿ ಅಂತ. ಯಾಕಂದರೆ ನೀವು ಕೇಳೋ ಪ್ರತಿ ಕೆಟ್ಟ ಶಬ್ದ, ಪ್ರತಿ ಕೆಟ್ಟ ವಿಡಿಯೋ, ಪ್ರತಿ ಕೆಟ್ಟ ಮಾತು, ಪ್ರತಿ ಕೆಟ್ಟ ವಿಚಾರಗಳೆಲ್ಲ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಸ್ಟೋರ್ ಆಗಿರ್ತವೆ. ಅವೇ ಸಂಸ್ಕಾರವಾಗಿ ಬದಲಾಗುತ್ತವೆ. ಹಾಗಾಗಿ ಕೇಳೋದು, ನೋಡೋದು, ತಿನ್ನೋದು, ಮೂಸೋದು, ಮುಟ್ಟೋದು ಇವೆಲ್ಲ ಒಳ್ಳೆಯದಾಗಿರಬೇಕು. ಯಾಕಂದರೆ ಅವು ಪ್ರಜ್ಞೆ ಅಂದರೆ ಆ ಸಮಯಕ್ಕೆ ಆಗಬೇಕಿತ್ತು ಸರ್ ಅದಕ್ಕೆ ಹಂಗೆ ಮಾಡಿದೆ ಅಂದರೆ ಇಲ್ಲ, ಅದು ಗೊತ್ತಿಲ್ಲದಂಗೆ ಸುಪ್ತ ಪ್ರಜ್ಞೆಯಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಕೆಟ್ಟ ಸಂಸ್ಕಾರವಾಗಿ ರೂಪುಗೊಂಡು ಮತ್ತೆ ನಿನ್ನ ಆತ್ಮದ ಪ್ರಯಾಣ ಕೆಟ್ಟದ್ರ ಕಡೆನೇ ಹೋಗುತ್ತೆ ಮತ್ತು ಕೆಟ್ಟವನಾಗಿ ಹುಟ್ಟಬೇಕಾಗುತ್ತೆ. ಹಾಗಾಗಿ ಈ ಜನ್ಮದ ಬೆಳವಣಿಗೆ ಹಿಂದಿನ ಜನ್ಮದ ಬೆಳವಣಿಗೆಯ ಉತ್ತರಾರ್ಧವಾಗಿರುತ್ತೆ. ಅಂದರೆ ದಕ್ಷಿಣಾರ್ಧ ಅಂದರೆ ಹಿಂದೆ ಆಗಿದ್ದು, ಅದರ ಉತ್ತರಾರ್ಧ ಅಂದರೆ ಅದು ಮುಂದಿನದ್ದು, ಕಂಟಿನ್ಯೂಟಿ. ಈ ಜನ್ಮದ ಬೆಳವಣಿಗೆ ನಿಮ್ಮ ಇಲ್ಲೇನು ಈ ಜನ್ಮದಲ್ಲಿ ಇಲ್ಲಿ ಕೂತಿದ್ದೀರಿ ಅಥವಾ ಈ ಜನ್ಮದಲ್ಲಿ ಬದುಕ್ತಿದ್ದೀರಿ, ಹಿಂದಿನ ಜನ್ಮದಲ್ಲಿ ಎಲ್ಲಿ ನಿಲ್ಲಿಸಿದ್ರಲ್ಲ ಅದನ್ನು ಮುಂದುವರಿಸ್ತಿದ್ದೀರಿ ಅಷ್ಟೇ. ಬಟ್ ಹಿಂದಿನ ಜನ್ಮದಲ್ಲಿ ಇಂಥದ್ದೇನೋ ಅಧ್ಯಾತ್ಮ ಚಿಕ್ಕದಾಗಿ ಶುರು ಮಾಡಿದ್ರಿ, ಬಟ್ ಹುಟ್ಟಿದಾಗಲೇ ನಮ್ಗೆ ಆ ಜ್ಞಾನ ಅಥವಾ ಆಸಕ್ತಿ ಬರಲಿಲ್ಲ. ನೋಡಿ, ಈಗ ನೀವು 40, 50, 30 ಇಲ್ಲಿವರೆಗೂ ಹೆಚ್ಚು ಕಡಿಮೆ ಆ ಜ್ಞಾನವೇ ಯಾಕೆ ಬಂದಿರಲಿಲ್ಲ ಅಂದರೆ ಹನುಮಂತನಿಗೆ ತನ್ನ ಶಕ್ತಿಯೇ ಮರೆತು ಹೋಗಿತ್ತು. ಜಾಂಬುವಂತ ನೆನಪು ಮಾಡಾದ ಮೇಲೆ ಅಯ್ಯೋ ನನಗಿಷ್ಟು ಶಕ್ತಿ ಇದೆ ಅಂತ ಗೊತ್ತು. ಹಂಗೆ ಸಂಸಾರದಲ್ಲೋ ಯಾವುದರಲ್ಲೋ ಮುಳುಗ್ಬಿಟ್ಟು ಹಿಂದಿನ ಜನ್ಮದಲ್ಲಿ ನಿಲ್ಲಿಸಿದ ಸಾಧನೆಯನ್ನು ಮುಂದುವರಿಸೋಕೆ ಆಗಿರಲಿಲ್ಲ. ಬಟ್ ಇಲ್ಲೆಲ್ಲೋ ಮತ್ತೆ ನಿಮಗೆ ಅದರ ಸ್ಮರಣೆ ಆಗಿದೆ. ಓ ನಾನು ಇದನ್ನು ಮಾಡಬೇಕು, ಓ ನಾನು ಇದನ್ನು ಕೇಳಬೇಕು. ಹಾಗಾಗಿ ಯಾವುದು ವ್ಯರ್ಥವಲ್ಲ. ನಿಮ್ಮ ಈ ಜನ್ಮದಲ್ಲಿ ಎಲ್ಲಿಗೆ ನಿಲ್ಲಿಸ್ತಿರೋ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಮುಂದುವರಿಸ್ತೀರ. ಹಿಂದಿನ ಜನ್ಮದಲ್ಲಿ ಎಲ್ಲಿಗೆ ನಿಲ್ಲಿಸಿದ್ರೋ ಇಲ್ಲಿ ಅದನ್ನು ಮುಂದುವರಿಸ್ತಾ ಇದ್ದೀರಾ. ಒಂದು ವೇಳೆ ಹಿಂದಿನ ಜನ್ಮದಲ್ಲಿ ಹೆಚ್ಚು ಬೆಳವಣಿಗೆ ಆಗದೇ ಇದ್ದಿದ್ದರೆ ಇಲ್ಲಿ ಅದನ್ನು ಪ್ರಾರಂಭಿಸಬೇಕೇ ಹೊರತು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಪೂರ್ವಜನ್ಮದ ಸಂಸ್ಕಾರ ಸದಾ ನಮ್ಮೊಂದಿಗಿರುತ್ತೆ. ಆ ಸಂಸ್ಕಾರದೊಂದಿಗೆ ನಾವು ಸಾಧನೆಯ ಹಾದಿಯಲ್ಲಿ ಮುಂದುವರಿಬೇಕು. ಹಾಗೆ ನೋಡಿದ್ರೆ ಆಧ್ಯಾತ್ಮ ಸಾಧನೆ ಅನ್ನೋದು ಒಂದು ಜನ್ಮದ ಸಾಧನೆ ಅಲ್ಲವೇ ಅಲ್ಲ. 10 ಜನ್ಮಗಳನ್ನು ದಾಟಿ 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 ಇಲ್ಲಿಗೆ ಬಂದಿದ್ದೆ. 1ನೇ ಕ್ಲಾಸಿಗೆ ಸುಮ್ಮನೆ ಅಂದ್ಕೊಳ್ಳಿ, ನೀವು 1ನೇ ಕ್ಲಾಸಿಗೆ ಅಂಗನವಾಡಿಗೆ ಹೋಗಬೇಕಾದ್ರೆ ಇದೇ ಗಂಭೀರತೆ, ಇದೇ ಒಳ್ಳೆಯ ವ್ಯಕ್ತಿತ್ವ, ಇದೇ ಒಳ್ಳೆಯ ಬುದ್ಧಿ ಇತ್ತ ಇಲ್ಲ. ಅಲ್ಲಿ ನಾವು ಮೃಗಗಳ ಥರ ಇದ್ದೋ. ಸ್ಟೆಪ್ ಬೈ ಸ್ಟೆಪ್ ಇಲ್ಲಿವರೆಗೂ ನಾವು ಎಷ್ಟು ಅಪ್ಡೇಟ್ ಆಗಿ ಎಷ್ಟು ತಿಳ್ಕೊಂಡು ನಮ್ಮ ಕೆಟ್ಟದನ್ನೆಲ್ಲ ದೂರ ಇಟ್ಟು ಈ ಹಂತಕ್ಕೆ ಬಂದು ನಿಂತಿದ್ದೀವಿ. ಈಗಲೂ ಎಲ್ಲ ಪರ್ಫೆಕ್ಟ್ ಅಂತ ಹೇಳಲಿಕ್ಕಾಗಲ್ಲ. ಇನ್ನೂ ಹೋಗ್ತಾ ಇನ್ನೂ ಒಂದಷ್ಟು ತಿಳುವಳಿಕೆ. ಹಾಗಾಗಿ ಪ್ರತಿ ಜನ್ಮವೂ ಕೂಡ ಒಂದೊಂದು ರೀತಿಯಲ್ಲಿ ಉತ್ತಮರಾಗಲಿಕ್ಕೆ, ನಮ್ಮ ಆತ್ಮದ ಉನ್ನತಿಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ. ಮತ್ತೆ ಅದನ್ನು ಮುಂದುವರೆದು ಪೂರ್ವ ಅಭ್ಯಾಸೇನ ತೇನ ಏವ ಹೀಯತೆ ಹಿ ಅವಶಃ ಅಪಿ ಸಹ ಜಿಜ್ಞಾಸು ಅಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಒಂದು ವೇಳೆ ನೀವು ಈ ವೇದಜ್ಞರ ಮನೆಯಲ್ಲಿ, ಈ ಜ್ಞಾನಿಗಳ ಮನೆಯಲ್ಲಿ ಹುಟ್ಟದೇ ಇದ್ದರೂ ಕೂಡ ಇಂದಿನ ಜನ್ಮದ ಸಾಧನೆಯ ಫಲದಿಂದ ನಮಗೆ ಅರಿವಿಲ್ಲದಂತೆ ನಮ್ಮ ಮನಸ್ಸು ಸಾಧನೆ ಹತ್ರ ಹೋಗುತ್ತೆ. ನೀವೀಗ ನೋಡಿ, ಹಿಂದಿನ ಜನ್ಮದಲ್ಲಿ ಏನೋ ಒಂದು ಸ್ವಲ್ಪ ಸಾಧನೆ ಮಾಡಿದ್ರಿ ಅಂದ್ಕೊಳ್ಳೋಣ. ಆದರೆ ಈಗ ನೀವು ಏನೋ ಅಂಥ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿದ್ದೀವ ಅಥವಾ ಅಂಥ ತೀರಾ ಪರಮ ಪಂಡಿತ ವಿದ್ವಾಂಸರ ಮನೆಯಲ್ಲಿ ಹುಟ್ಟಿದ್ದೀವ? ಇಲ್ಲ. ಕೃಷ್ಣ ಅದನ್ನೇ ಹೇಳ್ತಿದ್ದಾನೆ. ಅಯ್ಯೋ, ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಅಂಥ ಜ್ಞಾನಿಗಳ ಮನೆಯಲ್ಲಿ, ಅಂಥ ಪಂಡಿತರ ಮನೆಯಲ್ಲಿ, ಅಂತಹ ವಿದ್ವಾಂಸರ ಮನೆಯಲ್ಲಿ ಅಥವಾ ಸಾಧನೆಗೆ ಉಪಕಾರವಾಗುವಂಥ ವಾತಾವರಣದಲ್ಲಿ ಹುಟ್ಟುತ್ತೀನಿ ಅಂತ, ಇದೇನಪ್ಪ ಇಲ್ಲಿ ಹುಟ್ಟುಬಿಟ್ಟಿದ್ದೀನಿ ಅಂತ ಅಲ್ಲ. ಕೃಷ್ಣ ಅದನ್ನು ಹೇಳ್ತಿದ್ದಾನೆ. ಒಂದು ವೇಳೆ ಅಂಥ ಜ್ಞಾನಿಗಳ ಮನೆಯಲ್ಲಿ ಹುಟ್ಟದಿದ್ದರೂ ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಹಿಂದಿನ ಜನ್ಮದ ಸಾಧನೆಯ ಫಲದಿಂದ ನಿಮ್ಮ ಮನಸ್ಸು ಸಾಧನೆಯತ್ತ ಹರಿಯುತ್ತೆ. ಅಂದರೆ ನಿಮ್ಮ ವಂಶದಲ್ಲಿ ಪೂರ್ವಜರು ಯಾರೂ ಕೂಡ ಈ ಕಡೆ ಗಮನನೇ ಕೊಟ್ಟಿರಲ್ಲ, ಆದರೂ ನಿಮ್ಮ ಮನಸ್ಸು ಆ ಕಡೆ ಹರಿತಾ ಇರುತ್ತೆ. ಈಗ ಎಷ್ಟೋ ಸಾರಿ ನೋಡಿ, ಚೆನ್ನಾಗಿ ಹಾಡೋ ಒಬ್ಬ ಹುಡುಗ ಇದ್ದಾನೆ. ಏನು ಚೆನ್ನಾಗಿ ಆಡ್ತಾನಪ್ಪ, ಅವ್ರ ತಾತನಿಂದ ಬಂದಿದೆ ಕಣೆ ಅದು, ಯಾಕಂದ್ರೆ ಅವ್ರ ತಾತನೂ ಅದನ್ನೇ ಮಾಡ್ತಿದ್ದ ಅಂತ. ನೋಡಿ, ಅದು ಜೆನೆಟಿಕ್, ವಂಶವಾಹಿಯಾಗಿ ಕೆಲವೊಂದು ಗುಣಗಳು ಬಂದಿರ್ತವೆ.
ಹಾರ್ಮೋನಿ ಬಾರಿಸ್ತಾನೆ, ತಬಲ ಬಾರಿಸ್ತಾನೆ, ಅವ್ರ ತಾತ ಕೂಡ ಎಷ್ಟು ಚೆನ್ನಾಗಿ ಬಾರಿಸ್ತಿದ್ದ ಗೊತ್ತಾ. ಅಂದರೆ ಆ ಹಾಡುಗಾರರೇ ಇರೋ ಮನೆಯಲ್ಲಿ ಹುಟ್ಟಿದ್ರೆ ಅವನು ಸಹಜವಾಗಿ ಹಾಡುಗಾರ ಆಗುತ್ತಾನೆ. ಆದರೆ ಇನ್ನೂ ಕೆಲವು ವಿಚಿತ್ರ ಘಟನೆಗಳಿರ್ತವೆ. ಅವ್ರ ಮನೆಯಲ್ಲಿ ಅದ್ರ ಕಲೆ ಸಂಗೀತಕ್ಕೆ ಸಂಬಂಧವೇ ಇಲ್ಲ, ಆದರೆ ಅಲ್ಲೊಬ್ಬ ಅದ್ಭುತವಾದ ವ್ಯಕ್ತಿ ಹುಟ್ಟಿರ್ತಾನೆ. ನಿಮ್ಮ ಪೂರ್ವ ಜನ್ಮದ ಸಾಧನೆಯ ಫಲದಿಂದ ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನಸ್ಸು ಸಾಧನೆ ಕಡೆ ಹೋಗುತ್ತೆ. ಅದಕ್ಕೆ ಪ್ರಹ್ಲಾದನ ಕಥೆಯನ್ನು ಹೇಳ್ತಾರೆ ಅಲ್ವಾ. ರಾಕ್ಷಸರ ಮನೆಯಲ್ಲಿದ್ದರೂ ಕೂಡ ಆತ ದೈವದ ಪರಮ ಭಕ್ತನಾಗಿದ್ದ ಅಂತ. ಭಗವಂತನ ಭಕ್ತನಾಗಿ ರಾಕ್ಷಸರ ನಡುವೆಯೂ ಕೂಡ ಹಂಗೆ ಆ ಭಗವದ್ಗೀತೆ ಕ್ಲಾಸ್ಗೆ ಏನು ಹೋಯ್ತೀಯ, ಅಥವಾ ಅದೇನು ಸಂಗೀತ ಕಲಿತೀಯ, ಅದೆಲ್ಲ ಏನು ಅದು ಹಿಂಗೆ ಹೇಳೋರು ಇರ್ತಾರೆ. ಬಟ್ ನಿಮ್ಮ ಮನಸ್ಸು ಮಾತ್ರ ಅದು ವಿರುದ್ಧ. ಇದು ಹೆಂಗೆ? ನಿಮ್ಮ ಪೂರ್ವಜನ್ಮದ ಒಂದಷ್ಟು ಸಾಧನೆ ಎಲ್ಲೋ ಅರ್ಧಕ್ಕೆ ನಿಲ್ಲಿಸಿದ್ದೀರಿ, ಅದೊಂದು ಅದರ ಫಲ ಅನ್ನೋ ಥರ ನಿಮ್ಮ ಮನಸ್ಸು ಅಧ್ಯಾತ್ಮದ ಕಡೆ ಹೋಗುತ್ತೆ. ಅಂತರಂಗದಲ್ಲಿ ಸದಾ ಏನಾದರೂ ತಿಳ್ಕೊಳ್ಬೇಕು ಅನ್ನೋ ತುಡಿತಾ ಇರಬೇಕು ಮನುಷ್ಯನಿಗೆ. ಆ ಉತ್ಕಟವಾದ ಕಳಕಳಿ ಇದ್ದರೆ ಅವರು ಶಾಸ್ತ್ರ ಓದಿದವರನ್ನು ಮೀರಿಸ್ತಾರೆ. ಬೇಕಿರೋದು ತಿಳ್ಕೊಳ್ಬೇಕು ಅನ್ನೋ ಹಸಿವಿದ್ರೆ ತಡಗ್ತೀರಾ, ಹುಡುಕ್ತೀರಾ, ಹೆಂಗೋ ನಿಮ್ಮ ಮುಂದಕ್ಕೆ ಬರುತ್ತೆ ಊಟ. ಹಸಿವೇ ಇಲ್ಲ ಅಂದರೆ ಊಟ ಹುಡುಕೋ ಪ್ರಯತ್ನನೇ ಮಾಡೋದಿಲ್ಲ ನಾವು. ಅದು ಹೊಟ್ಟೆ ಹಸಿವಾಗಲಿ, ಜ್ಞಾನದ ಹಸಿವಾಗಲಿ, ಹಸಿವೇ ಎಲ್ಲದಕ್ಕೂ ಮೊದಲು. ಹಸಿವಿದ್ದವನಿಗೆ ಊಟ, ಹಸಿವೇ ಇಲ್ಲದವನಿಗೆ ಊಟವೂ ಇಲ್ಲ, ಏನೂ ಇಲ್ಲ. ಹೀಗೆ ಕೃಷ್ಣ ನಮಗೆ ನಿಮ್ಮ ಸಾಧನೆಗಳು ವ್ಯರ್ಥ ಅಲ್ಲಪ್ಪ, ದುಃಖ ಪಡಬೇಡ ಅನ್ನೋದನ್ನು. ಈಗ ಅಂದರೆ ಸಾಧಕನಿಗೆ ಮೊದಲು ಬರೋ ಡೌಟೇ ಇದು. ಅದಪ್ಪ ಅರ್ಧಕ್ಕೆ ಸಾಧನೆ ಮಾಡಿರ್ತೀನಿ, ಏನೋ ಆಗಿ ಕಾಲವಾದೆ, ತೀರು ಹೋದೆ, ಮರಣವನ್ನಪ್ಪದಾಗ ಎಲ್ಲ ವ್ಯರ್ಥ ಆಯ್ತಲ್ಲಪ್ಪ ಅನ್ನಂಗೆ. ಇಲ್ಲಪ್ಪ, ಹಂಗೆಲ್ಲ ವ್ಯರ್ಥವಾಗಲ್ಲ. ನೀವು ಕೇಳಿದ, ನೋಡಿದ, ಮುಟ್ಟಿದ, ತಿಳಿದುಕೊಂಡ ಪ್ರತಿ ವಿಚಾರಗಳು ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಜನ್ಮ ಜನ್ಮಾಂತರಕ್ಕೂ ಅವು ರವಾನಿಸಲ್ಪಡ್ತವೆ. ಹಾಗಾಗಿ ಯಾವುದನ್ನು ವ್ಯರ್ಥ ಅಂತ ಭಾವಿಸಬೇಡ. ನೀನು ಕೆಟ್ಟವ್ರ ಜೊತೆ ಸೇರಿ ತಿಳ್ಕೊಂಡ ಕೆಟ್ಟ ಬುದ್ಧಿಯು ಕೂಡ ನಿನ್ನ ಸುಪ್ತ ಪ್ರಜ್ಞೆಯಲ್ಲಿರುತ್ತೆ. ಜ್ಞಾನಿಗಳ ಜೊತೆ ಸೇರಿ ಪಡೆದ ದೈವ ಜ್ಞಾನವೂ ಕೂಡ ನಿನ್ನ ಸುಪ್ತ ಪ್ರಜ್ಞೆಯಲ್ಲಿರುತ್ತೆ. ಮುಂದಿನ ಜನ್ಮವನ್ನು ನಿರ್ಧಾರ ಮಾಡೋದೇ ಈ ಜನ್ಮದಲ್ಲಿ ನೀವು ಏನು ತಿಳ್ಕೊಂಡ್ರಿ, ಏನು ಕಲ್ತ್ರಿ, ಯಾವುದಕ್ಕೆ ಗಮನ ಕೊಟ್ರಿ, ಇವೇ ನಿಮ್ಮ ಮುಂದಿನ ಜನ್ಮವನ್ನು ನಿರ್ಧಾರ ಮಾಡೋದು.